ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು, ಇಲ್ಲ ಕಮ್ಮಿ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನೂ ಬರುವಂತ ಇಲ್ಲ. ಫ್ರೆಂಡ್ಸ್, ಒಂದ್ಸತಿ ನೀವು ಪಾರಿವಾಳ ಪರ್ಚೇಸ್ ಮಾಡಿದ್ಮೇಲೆ ಅದನ್ನ ನಾವು ರಿಟರ್ನು ಎತ್ಕೊಳ್ಳಲ್ಲ, ಎಕ್ಸ್ಚೇಂಜು ಮಾಡಲ್ಲ. ನೀವು ನಮ್ಮ ಹತ್ರ ಫೋನ್ ಮಾಡಿ ಮಾತಾಡಬೇಕು ಅಂದರೆ ಬೆಳಗ್ಗೆ 11:15 ಮೇಲೆ ಕಾಲ್ ಮಾಡಿ, ಸಂಜೆ 5 ಗಂಟೆ ಒಳಗಡೆ ಕಾಲ್ ಮಾಡಿ. ಇನ್ನು ಬಿಕ್ಕಿದೆ ಯಾವ್ದಾದ್ರು ಟೈಮಲ್ಲಿ ನೀವು ಮಾಡಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನೋಡಿದಾಗ ಅದನ್ನ ರಿಪ್ಲೈ ಮಾಡ್ತೀನಿ. ನಂಬರ್ ನಂದು ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ. ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ. ಟೂರ್ನಮೆಂಟಿಗೆ 5 ನಿಮಿಷ ಹಾರಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು. ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ಮದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ. ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟ್ಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ, ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟ್ಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಾನೆ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು
ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಹಾರಿರೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ ಪ್ಲೇಸ್ ಗೆದ್ದಿದ್ದೀವಿ ಇನ್ನೊಂದು ಊರಲ್ಲಿ, ಆ ಟೂರ್ನಮೆಂಟ್ ಫಂಕ್ಷನ್ ಆಗಿಲ್ಲ, ಆಗಿದ ತಕ್ಷಣ. ಇದು ರೋಷನಲ್ಲಿ ತುಂಬ ಖಡಕ್ ಆಗಿರೋ ಬಂದ ಜೊತೆ ಗಂಡು ಬಂದ್ಬಿಟ್ಟು ಫುಲ್ಲು ಫ್ಲೈಯರ್ ಐಷೇನು ಪ್ಲಸ್ಸು ಒಡಕಲು ಕಣ್ಣು, ಹೆಣ್ಣು ಬಂದ್ಬಿಟ್ಟು ಫುಲ್ಲು ಬ್ರೀಡರ್ ಐಷೇನು, ಗುಂಡು ತಲೆ, ಗಿಡ್ಡಿ ಚೊಂಚು, ಎರಡಕ್ಕಿನೂ ಗಿಡ್ಡಿ ಕಾಲುಗಳು, ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳೋದು ಇವೆಲ್ಲ ನೋಡ್ಬೋದು. ಮೀಡಿಯಮ್ ಲೆಂತ್ ಇರುತ್ತೆ, ಅಗ್ಲ ಎದೆ ಹಕ್ಕಿಗಳು. ಪ್ರೀಮಿಯಂ ಸೆಗ್ಮೆಂಟಲ್ಲಿ ಕೊಡ್ತಾಯಿದ್ದೀನಿ ಹಕ್ಕಿನ ಬಂದ ಜೊತೆ. ಇದರಲ್ಲಿ ಟೈಮಿಂಗ್ಗಿಂತ ಆಟ ತುಂಬ ಚೆನ್ನಾಗಿರುತ್ತೆ. ಹಕ್ಕಿ ಸರ್ಕಣಿ, ಗೇಟ್ಲಿ, ಬಾಜಿ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಅಕ್ಕಿ ಬಾಜಿ ಮಾಡೋಕ್ಕೆ ನಿಂತ್ಕೊಂಡ್ರೆ 6 ರಿಂದ 8 ರಾಕೆಟ್ ಬಾಜಿ ಹೊಡೆದಂಗೆ ಮೇಲಾಗ್ತಾ ಇರುತ್ತೆ. ಸರ್ಕಣಿ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡುತ್ತೆ. ಒಂದೊಂದು ಸತಿ ಛತ್ರಿ ಮೇಲೆ ಬಂದಾಗ್ಲೂ ಕಮ್ಮಿ ಅಂದ್ರೂ ಒಂದು 5 ರಿಂದ 8 ನಿಮಿಷ ಸರ್ಕಣಿ ಮಾಡಿಕೊಂಡೆ ಅಕ್ಕಿ ತುಂಬ ಡವ್ ಮಾಡ್ಕೊಂಡು ಇಡತ್ತೆ ಛತ್ರಿ ಮೇಲೆ. ಅದಾದಮೇಲೆ ಒಂದು ಸತಿ ಪಲ್ಲಾಗೋದ್ರೆ 20 ನಿಮಿಷ 25 ನಿಮಿಷ ಹಿಂಗೆ ಪಲ್ಲಾಗೋಗ್ಬಿಟ್ಟು ಬರುತ್ತೆ. 2 ಅಕ್ಕಿನೂ ದಿ ಬೆಸ್ಟ್ ಕ್ವಾಲಿಟಿಯಲ್ಲಿ ರೋಷನ್ ಬಣ್ಣ ಅಲ್ಲಿ ಕೊಡ್ತಾಯಿದ್ದೀನಿ ಬಂದ ಜೊತೆ. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸು ನಿಮಗೆ ಟೈಮಿಂಗ್ ಜಾಸ್ತಿ ಅಂದರೆ ಒಂದು 7 ಗಂಟೆಯಿಂದ 8 ಗಂಟೆ ಅದೇ ಮ್ಯಾಕ್ಸಿಮಮ್ ಟೈಮಿಂಗು. ಆದರೆ ಆಟ ತುಂಬ ಚೆನ್ನಾಗಿರುತ್ತೆ. ಹಕ್ಕಿ ಜಾಸ್ತಿ ದೂರ ಪರ ಅಂದರೆ ತುಂಬ ದೂರ ಹೋಗಲ್ಲ, ಮನೆ ಸುತ್ತಾನೆ ಉಚ್ಕೊಂಡು ಆಡ್ತಾ ಇರುತ್ತೆ. ಒಂದು ಸತಿ ಪಲ್ಲಾಗೋದ್ರೆ 30-35 ನಿಮಿಷ ಹಿಂಗೆ ಪಲ್ಲಕ್ಕೆ ಹೋಗುತ್ತೆ. ಪಲ್ಲ ಒಂದು ಫುಲ್ ಪೂರ್ತಿ ಉಡಾನಲ್ಲಿ ಒಂದು 2 ಸತಿ ಇಲ್ಲ 3 ಸತಿ ಪಲ್ಲ ಹೋಗ್ಬಿಟ್ಟು ಬರುತ್ತೆ. ಅದು ಬಿಟ್ಟರೆ ಅಕ್ಕಿ ಕಂಪ್ಲೀಟಾಗೆ ಮನೆ ಸುತ್ತಾನೆ ಹಾರ್ಕೊಂಡಿರುತ್ತೆ. ಕ್ವಾಲಿಟಿ ವೈಸ್ ನೋಡ್ಕೊಳ್ಳಿ, ದೊಡ್ಡ ಜೊತೆದು ಯಾವ ಟೈಪಲ್ಲಿದೆ ಅಂತ. ಪಟ್ಟಗಳು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಇದರಲ್ಲಿ. ಲಾಂಗ್ ಟೈಮ್ ಎಕ್ಸ್ಪೆಕ್ಟ್ ಮಾಡಿಬಿಡಿ, ಒಂದು 7-8 ಗಂಟೆ ಪಟ್ಟಗಳು ಆರಾಮಾಗಿ ಬಿಟ್ಕೊಬೋದು. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ರೋಷನಲ್ಲಿ ಬಂದ ಜೊತೆ ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 6000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡ್ಕೊಳ್ಳಿ, 2 ಅಕ್ಕಿದೂ ಯಾವ ಟೈಪಲ್ಲಿರುತ್ತೆ ಅಂತ ಕ್ವಾಲಿಟೀಸ್ ನೋಡಿ, ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ತುಂಬ ಒಳ್ಳೆ ಆಟ ಇದೆ, ಒತ್ತಿ ಹೇಳ್ತಾಯಿ ನಾನು. ಪಟ್ಟಗಳದ್ದು ಆಟ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಜೊತೆಗೆ ಬರೋ ಪಟ್ಟಗಳು ಹಕ್ಕಿ ಅಷ್ಟು ಸರ್ಕಣಿ, ಗೇಟ್ಲಿ, ಬಾಜಿ ಇವೆಲ್ಲ ಒಂದು ನೋಡೋ ಅಂಥ ಆಟ ಇರುತ್ತೆ. ಯಾರೇ ಪಟ ಮಾಡಿ ಹಾರಿಸಿದ್ರೂ ತುಂಬ ಖುಷಿ ಬೀಳ್ತೀರಾ ಅದ್ರದ್ದು ಆಟ ನೋಡಿ. ರೋಷನಲ್ಲಿ ಬಂದ ಜೊತೆ ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ರೋಷನಲ್ಲಿ ಗಂಡು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ ತಿರಿ ಉದ್ದ ತಿರಿಗಳು ಹೊಡೆದಿದ್ದೀವಿ. ಯಾಕಂದರೆ ಟೆಂಪರ್ ಲೆನ್ಸ್ ಸ್ವಲ್ಪ ಜಾಸ್ತಿ ಇದಲ್ಲಿ 2 ಸೈಡು ತಿರಿ ಹೊಡೆದಿದ್ದೀವಿ. ಲೆಂತ್ ವೈಸು ಮೀಡಿಯಮ್ ಲೆಂತ್ ಇರುತ್ತೆ, ಆದರೆ ಅಗ್ಲ ಎದೆ ಇರುತ್ತೆ. ಇಲ್ಲಿ ನೋಡ್ಬೋದು, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು ಬಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಅಗ್ಲ ಕಣ್ಣು ಬ್ಲೂ ಶೇಡಲ್ಲಿರುತ್ತೆ ಕಣ್ಣು. ಕುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹರ್ಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರುತ್ತೆ. ಕಣ್ಣು ಪೂರ್ತಿ ರವೆಗಳು ನೋಡ್ಬೋದು, ಫುಲ್ಲು ಕಣ್ಣು ಪೂರ್ತಿ ರವೆ ಇರುತ್ತೆ. ಇದಿನ್ನೂ ವಯಸ್ಸಾಗ್ತಿರಂಗೆ ಆ ರವೆಗಳು ತುಂಬ ಎದ್ದಿ ಕಾಣುತ್ತೆ. ಇವಾಗ ಇನ್ನೂ ಇದು 2.5ರಿಂದ 3 ದಸ್ತದ ಗಂಡು, 2.5ರಿಂದ 3 ದಸ್ತದ ಹೆಣ್ಣು ಹಿಂಗೆ ಜೊತೆ ಮಾಡಿದ್ದೀವಿ. ಪಟ್ಟಾನು ಅಷ್ಟೇ ರಿಸಲ್ಟ್ ನೋಡಿದ್ದೀವಿ. ರಿಸಲ್ಟ್ ನೋಡಿಬಿಟ್ಟು ದೊಡ್ಡ ಜೊತೆನೇ ಸೇಲ್ ಮಾಡ್ತಾ ಇರೋದು. ಕ್ವಾಲಿಟಿ ವೈಸ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ ಕಣ್ಣಲ್ಲಿ ಕ್ವಾಲಿಟೀಸ್. ಇದನ್ನು ನೀವು ಡೈರೆಕ್ಟಾಗಿ ಅಕ್ಕಿನ ಕೈಯಲ್ಲಿ ಹಿಡಿದು ನೋಡಿದ್ರೆ ಆ ಕ್ವಾಲಿಟಿ ಮಜಾನೇ ಬೇರೆ ಇದಿರುತ್ತೆ. ಇದು ರೋಷನಲ್ಲಿ ಗಂಡು. ರಿಂಗ್ ನಂಬರ್ 2426 ಫ್ರೆಂಡ್ಸ್. ಇದು ಅದಕ್ಕೆ ಮ್ಯಾಚ್ ಮಾಡಿರೋ ರೋಷನ್ ಹೆಣ್ಣು. ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ. ವೈಬ್ರೇಷನ್ ಅನ್ನೋದು ಗಂಡಕ್ಕಿಂತ ಹೆಣ್ಣಲ್ಲಿ ವೈಬ್ರೇಷನ್ ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಇದಕ್ಕೂ 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಹಕ್ಕಿ ಲೆಂತ್ ವೈಸು ಗಂಡು ಹೆಣ್ಣು 2 ಮೀಡಿಯಮ್ ಲೆಂತ್ ಇರುತ್ತೆ, ಆದರೆ ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚ್ ಥರ ಚೊಂಚ್ ಚಿಕ್ಕದಿರುತ್ತೆ, ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಗಂಡು ಬಂದ್ಬಿಟ್ಟು ಫುಲ್ಲು ಪ್ಲೈನ್ ಶೇಡಲ್ಲಿ ಹಾಕಿದ್ದೀವಿ, ಬ್ಲೂ ಶೇಡ್ ಗಂಡು. ಹೆಣ್ಣು ಬಂದ್ಬಿಟ್ಟು ಫುಲ್ಲು ಜಾತಿ ಮಾಡ್ಕೊಳ್ಳೋ ಕಣ್ಣಲ್ಲಿ ಹಾಕಿದ್ದೀವಿ. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡ್ ಇರುತ್ತೆ. ಪುತ್ಲಿ ನೋಡ್ಬೋದು, ಸಖತ್ ಅಗ್ಲ ಪುತ್ಲಿ. ಈ ಅಗ್ಲ ಪುತ್ಲಿ ಇರೋ ಅಕ್ಕಿಗಳಲ್ಲೆಲ್ಲ ಪಟ್ಟಗಳು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ವೈಬ್ರೇಷನ್ನು, ರೊಟೇಷನ್ ಇವೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇದ್ದು ಕಣ್ಣಲ್ಲಿ ನೋಡ್ಬೋದು, ಆ ರೋಷನ್ನು ಲೈನ್ ಇರೋದಕ್ಕೆ ಕಣ್ಣಲ್ಲಿ ಬ್ಲೂ ಶೇಡ್ಗಳು ಇದರಲ್ಲೂ ತುಂಬ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ತುಂಬ ಚೆನ್ನಾಗಿದೆ ಹೆಣ್ಣಲ್ಲಿ. ರಿಂಗ್ ನಂಬರ್ 2674 ಫ್ರೆಂಡ್ಸ್. ಇದು ತಾಮ್ರಾಲಲ್ಲಿ ಗಂಡು, ಕವ್ವಾ ಮಕ್ಷಿಯಲ್ಲಿ ಹೆಣ್ಣು.
2 ಅಕ್ಕಿನೂ ಸಖತ್ ಚಡಿಯಾಗಿರುತ್ತೆ. ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ಬಂದ ಜೊತೆ ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 7 ಗಂಟೆ 8 ಗಂಟೆ ಅನ್ನೋದು ಮಿನಿಮಮ್ ಟೈಮ್ ಬಿಡ್ಕೊಬೋದು. ಕರೆಕ್ಟಾಗಿ ಉಡನ್ ಸೆಟ್ ಮಾಡ್ಕೊಂಡು ಬಿಡ್ಕೊಂಬಂದರೆ ಟೈಮಿಂಗು ಇನ್ನೂ ಜಾಸ್ತಿ ಆಗುತ್ತೆ. ಬಾಜಿ ಬಂದ್ಬಿಟ್ಟು ಒಂದೊಂದು ಪಟ್ಟಗಳು 4 ರಿಂದ 5 ಬಾಜಿ ಮಾಡುತ್ತೆ, ಒಂದೊಂದು 6 ರಿಂದ 8 ಬಾಜಿ ಮಾಡುತ್ತೆ. ಸಖತ್ ಕಂಟ್ರೋಲ್ಡ್ ಬಾಜಿ ಇರುತ್ತೆ. ಅಕ್ಕಿ ದೂರಾಪರನೂ ಅಷ್ಟೇ 20-25 ನಿಮಿಷ ದೂರಾಪರ ಹೋಗ್ಬಿಟ್ಟು ಬರುತ್ತೆ. ಬಿಸಿಲಿದ್ದಂಗೆ ಅಕ್ಕಿ ತುಂಬ ಖುಷಿಯಲ್ಲಿ ಫುಲ್ಲು ಸೈಜು ಪಿನ್ನಲ್ಲಿ ಆಡುತ್ತೆ. ಗಾಳಿ ಇದ್ದಂಗೆ ಅಕ್ಕಿ ಸಖತ್ ಮೀಡಿಯಮ್ ಕೈ, ತುಂಬ ಕೆಳಗಡೆ ಕೈಯಲ್ಲಿ ಆಟ ಆಡುತ್ತೆ. ಪಟ್ಟಗಳು ಇದರಲ್ಲಿ ತುಂಬ ಸತಿ ಮಾಡಿಸಿದ್ದೀವಿ, ತುಂಬ ಸತಿ ಕೊಟ್ಟಿದ್ದೀವಿ. ಒಳ್ಳೆ ರಿಸಲ್ಟ್ ಕೊಟ್ಟಿದೆ, ಒಳ್ಳೆ ಟೈಮಿಂಗ್ ಬಂದಿದೆ. ಇಸ್ಕೊಂಡಿದ್ದ ಕಡೆ ಎಲ್ಲ ಪಟ್ಟಗಳು ತುಂಬ ಒಳ್ಳೆ ಆಟ ತೋರಿಸಿದೆ. ಕ್ವಾಲಿಟಿ ವೈಸ್ ನೋಡ್ಕೊಳ್ಳಿ, 2 ಅಕ್ಕಿನೂ ಗಂಡು ಹೆಣ್ಣು ಎರಡೂ ಸೂಪರ್ ಕ್ವಾಲಿಟಿದಿರುತ್ತೆ. ತಾಮ್ರಾಲಲ್ಲಿ ಗಂಡು, ಕವಾಮಕ್ಷಿಯಲ್ಲಿ ಹೆಣ್ಣು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 6,000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಇನ್ನು ಚಿಕ್ಕ ಅಕ್ಕಿಗಳು ಇವು 2.5 ರಿಂದ 3 ದಸ್ತದ ಅಕ್ಕಿಗಳು. ಒಳ್ಳೆ ಪಟ್ಟಗಳು ಮಾಡಿಸಿ ಈ ವರ್ಷಕ್ಕೆ ಏಟ್ ಹತ್ತಿಸ್ಬಿಟ್ಟು ಇಟ್ಕೊಂಡ್ರೆ ನೀವು ಮುಂದಿನ ವರ್ಷಕ್ಕೆ ಪಟ್ಟಗಳು ಒಳ್ಳೆ ಲಾಂಗ್ ಟೈಮು ಈ ಬಂದ ಜೊತೆಯಲ್ಲಿ ಮಾಡ್ಕೊಬೋದು. ಕ್ವಾಲಿಟೀಸ್ ನೋಡ್ಕೊಬೋದು, ಸೂಪರ್ ಕ್ವಾಲಿಟಿದಿರುತ್ತೆ. 2 ಅಕ್ಕಿನೂ ಒಳ್ಳೆ ಒಂದು ಬಂದ ಜೊತೆ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗೇನು ಜಸ್ಟ್ ತಾಮ್ರಲ್ಲಿ ಗಂಟು ತೋರಿಸ್ದೆ. ಸಿಂಗಲ್ ಟೇಲು ಚಡಿ ಬಲ ಹಾಕಿ ಚುಪ್ತಿರಿ ಉದ್ದಾತಿರಿ ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿರುತ್ತೆ. ಬಿಗಿ ರೆಕ್ಕೆ 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಗಂಡು ಲೆಂತ್ ವೈಸು ಸಖತ್ತಾಗಿರುತ್ತೆ. ಇಲ್ಲಿ ನೋಡ್ಬೋದು ಲೆಂತ್ ವೈಸ್ ಉದ್ದ ಚೆನ್ನಾಗಿರುತ್ತೆ, ಅಗ್ಲ ಎದೆ ಇರುತ್ತೆ. ಬಣ್ಣನೂ ನೋಡ್ಕೊಳ್ಳಿ, ಬಣ್ಣನೂ ತುಂಬ ಚೆನ್ನಾಗಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ. ಕ್ರ್ಯಾಕ್ಸು ಓಡ್ಕಲ್ ಅನ್ನೋದು ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಚೆನ್ನಾಗಿದೆ. ಕಣ್ಣು ಪೂರ್ತಿ ಒಡ್ಕಲು ಕಣ್ಣು ಏನು ಸ್ಟಾರ್ಟ್ ಆಗಿದೆ, ಅದು ವಯಸ್ಸಾಗ್ತಾ ಇರೋಂಗೆ ಇನ್ನೂ ಒಡ್ಕಲು ತುಂಬ ಜಾಸ್ತಿ ಆಗುತ್ತೆ. ಒಂದು 5ನೇ ದಸ್ತಕ್ಕೆಲ್ಲ ಹಕ್ಕಿ ಸಖತ್ತು ಟಾಪ್ ಲೈನ್ ಹಕ್ಕಿ ಥರ ಕಣ್ಣು ಚೇಂಜಸ್ ಬರುತ್ತೆ. ಇದು ತಾಮ್ರದಲ್ಲಿ ಗಂಡು. ರಿಂಗ್ ನಂಬರ್ 2564 ಫ್ರೆಂಡ್ಸ್. ಇದು ಅದಕ್ಕೆ ಬ್ಯಾಚ್ ಮಾಡಿರೋ ಮಕ್ಷಿಯಲ್ಲಿ ಹೆಣ್ಣು. ಸಿಂಗಲ್ ಟೇಲು ಚಡಿ ಬಲ ಇರುತ್ತೆ. ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು, ಸಖತ್ತಾಗಿರುತ್ತೆ. ತಿರಿಗಳು ನೋಡ್ಕೊಳ್ಳಿ ಯಾವ ಟೈಪಲ್ಲಿದೆ ಅಂತ. ವೈಬ್ರೇಷನ್ ಅನ್ನೋದು ಗಂಡಕ್ಕಿಂತ ಹೆಣ್ಣಲ್ಲಿ ವೈಬ್ರೇಷನ್ನು ಜಾಸ್ತಿ ಇರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಹಕ್ಕಿ ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು, ಸೂಪರ್ ಕ್ವಾಲಿಟಿಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಸಖತ್ ಅಗ್ಲ ಇರುತ್ತೆ ಕಣ್ಣು. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹರ್ಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಇದು ಲೈಟಾಗಿ ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಗಂಡಲ್ಲಿ ಬಂದ್ಬಿಟ್ಟು ಕ್ರ್ಯಾಕ್ಸು ಒಡಕಲು ಜಾಸ್ತಿ ಇತ್ತು. ಹೆಣ್ಣಲ್ಲಿ ಬಂದ್ಬಿಟ್ಟು ಫುಲ್ಲು ಬಾದಾಮಿ ಶೇಡ್ ಕಣ್ಣು ಹಾಕಿದ್ದೀವಿ. ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ನೋಡ್ಬೋದು. ಹಿಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿ ಮಾಡುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಟಾಪ್ ಆಗಿದೆ ಹೆಣ್ಣಲ್ಲಿ. ರಿಂಗ್ ನಂಬರ್ 2658 ಫ್ರೆಂಡ್ಸ್. ದುಬಾಸಲ್ಲಿ ಗಂಡು ಆ್ಯಕ್ಚುಲಾಗಿ ಫುಲ್ಲು ಬಿಳೆ ತಾರ ಥರ ಇರುತ್ತೆ, ಬಾಲ ಮಾತ್ರ ಕಪ್ಪಿರುತ್ತೆ ಗಂಡಲ್ಲಿ. ಹೆಣ್ಣು ಬಂದ್ಬಿಟ್ಟು ಸೌಂದರ್ಯ ಅಲ್ಲಿ ಹೆಣ್ಣು. 2 ಅಕ್ಕಿನೂ ಕ್ವಾಲಿಟೀಸು ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಈ ಜೊತೆಗೆ ತಾರಾಪಟಗಳು ಬರುತ್ತೆ. ಅದು ತಾರಾಪಟಗಳು ಗಿಡ್ಡಿ ಚೊಂಚಲ್ಲಿ ಬರುತ್ತೆ. ಯಾಕಂದರೆ ಗಂಡು ಹೆಣ್ಣು ಎರಡೂ ನೋಡ್ಬೋದು. ಗುಂಡು ತಲೆ ಗಿಡ್ಡಿ ಚೊಂಚಲ್ಲಿರುತ್ತೆ. ಗಂಡು ಹಾರಿರೋದು, ಹೆಣ್ಣು ಆಡಿರೋದು. 2 ಅಕ್ಕಿನೂ 6 ಗಂಟೆ ಮೇಲೆ ಆಡಿರೋ ಅಕ್ಕಿಗಳು. ಸ್ಟ್ಯಾಂಡಿಂಗ್ ಸ್ಟೈಲು, ಚಡಿ ಶೇಪು, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು, ಸೂಪರ್ ಕ್ವಾಲಿಟಿಲಿರುತ್ತೆ. ಆಲ್ಮೋಸ್ಟು 3 ದಸ್ತದ ಅಕ್ಕಿಗಳು, ಗಂಡು ಹೆಣ್ಣು ಎರಡೂ 3 ದಸ್ತದ ಅಕ್ಕಿಗಳು. ಫುಲ್ಲು ಬ್ಲೂ ಶೇಡ್ ಕಣ್ಣಲ್ಲಿರುತ್ತೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಫಸ್ಟು ದೊಡ್ಡ ಅಕ್ಕಿ ಕ್ವಾಲಿಟೀಸು ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಬಂದ ಜೊತೆ ಸೌಂದರ್ಯ ಹೆಣ್ಣಿಗೆ ಒಂದು ಸೈಡು ಕಲಾಂಕ ಕಣ್ಣು, ಒಂದು ಸೈಡು ಬಿಳೆ ಕಣ್ಣು, ಅದೂ ಗಿಡ್ಡಿ ಚೊಂಚಿರುತ್ತೆ. 2 ಅಕ್ಕಿನೂ ನೋಡ್ಬೋದು, ಗಿಡ್ಡಿ ಕಾಲುಗಳಿರುತ್ತೆ. ಎಸ್ ಟೈಪ್ ಕುತ್ತಿಗೆ ನಿಂತ್ಕೊಳ್ಳುತ್ತೆ. ಪಲ್ಲ ಬಂದ್ಬಿಟ್ಟು ಈ ಜೊತೆಯಲ್ಲಿ 20 ರಿಂದ 25 ನಿಮಿಷ ಪಲ್ಲ ಹೋಗುತ್ತೆ. ಗಾಳಿ ಜಾಸ್ತಿ ಇದ್ದಂಗೆ ಹಕ್ಕಿ ಮನೆ ಸುತ್ತಾನೆ ಆರುತ್ತೆ. ಮತ್ತು ಜಾಸ್ತಿ ಮೇಲ್ಕೈ ಆಟ ಅಲ್ಲ, ಮೀಡಿಯಮ್ ಕೈ ಆಟ. ಒಂದೊಂದು ಸತಿ ಮನೆ ಉಚ್ಕೊಂಡೇ ಆಡುತ್ತೆ. ಈ ಬಂದ ಜೊತೆಯಲ್ಲಿ ಪಟಗಳು ಮಾಡಿಸಿ ಒಳ್ಳೆ ಲಾಂಗ್ ಟೈಮ್ ಪಟಗಳು ಸಿಗತ್ತಿದ್ದಲ್ಲಿ. ತುಂಬ ಲಾಂಗ್ ಟೈಮ್ ಎಕ್ಸ್ಪೆಕ್ಟ್ ಮಾಡಿಬಿಡಿ, ಒಂದು 6-7 ಗಂಟೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ. ಒಳ್ಳೆ ರಿಸಲ್ಟೆಡ್ ಪಟ್ಟ, ಒಳ್ಳೆ ಆಟ ಪಟಗಳು ಸಿಗುತ್ತೆ. ಬಾಜಿ ಸರ್ಕನಿ ಎಲ್ಲ ತುಂಬ ಚೆನ್ನಾಗಿದೆ ಈ ಲೈನಲ್ಲಿ.
ಕ್ವಾಲಿಟೀಸ್ ನೋಡ್ಕೊಳ್ಳಿ. 2 ಹಕ್ಕಿನೂ ಗಿಡ್ಡಿ ಚೊಂಚಿರುತ್ತೆ, ಗಿಡ್ಡಿ ಕಾಲಲ್ಲಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 6,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಣ್ಣಿನ ಕ್ವಾಲಿಟೀಸ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಸೂಪರ್ ಕ್ವಾಲಿಟಿಯಲ್ಲಿ ಬಂದ ಜೊತೆ ಕೊಡ್ತಾಯಿದ್ದೀನಿ. ದುಬಾಸಲ್ಲಿ ಗಂಡು, ಸೌಂದರ್ಯ ಲೈನಲ್ಲಿ ಹೆಣ್ಣು. ಸ್ಟ್ಯಾಂಡಿಂಗ್ ಸ್ಟೈಲೇ ನೋಡ್ಬೋದು. 2 ಹಕ್ಕಿನೂ ಸೂಪರ್ ಕ್ವಾಲಿಟಿಲಿರುತ್ತೆ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ದುಬಾಸಲ್ಲಿ ಗಂಡು ತೋರಿಸ್ತೆ. ಸಿಂಗಲ್ ಟೇಲ್ ಬರುತ್ತೆ. ಚುಪ್ತಿರಿ, ಉದ್ದಾತಿರಿ. ಇನ್ನೊಂದು 4-5 ವರ್ಷ ಆರಾಮಾಗಿ ಬಿಡ್ಕೊಬೋದು ಈ ಅಕ್ಕಿಗಳನ್ನ. ಲೆಂತ್ ವೈಸು ನೋಡ್ಬೋದು, ಚೆನ್ನಾಗಿರುತ್ತೆ. ಅಗ್ಲ ಎದೆ ಇರುತ್ತೆ. ಬಣ್ಣ ನೋಡ್ಬೋದು, ಫುಲ್ಲು ತಾರಾ ಬಣ್ಣ. ಬಾಲ ಮಾತ್ರ ಕಪ್ಪು ಬಾಲ ಇರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಕಣ್ಣು. ಫುಲ್ಲು ಕಣ್ಣು ಬಂದ್ಬಿಟ್ಟು ಬ್ಲೂ ಶೇಡ್ ಕಣ್ಣಲ್ಲಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕಣ್ಣು ಪೂರ್ತಿ ಫುಲ್ಲು ಬ್ಲೂ ಶೇಡಲ್ಲಿರುತ್ತೆ. ಇದನ್ನು ಬಿಸಿಲಿಗಿಟ್ಟು ನೋಡಿದ್ರೆ ಹಕ್ಕಿ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಗಂಡಿನ ಕಣ್ಣು. ರಿಂಗ್ ನಂಬರ್ 2667. ಫ್ರೆಂಡ್ಸ್, ಈಗೇನು ಜಸ್ಟ್ ಸೌಂದರ್ಯ ಹೆಣ್ಣು ತೋರಿಸ್ತೆ. ಸಿಂಗಲ್ ಟೇಲು ಚಡಿ ಬಾಲ ಬರುತ್ತೆ. ಚುಪ್ತಿರಿ, ಉದ್ದಾತಿರಿ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ಗಂತ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಕಲಾಂಕ ಸೈಡ್ ಕಣ್ಣು ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಫುಲ್ಲು ಬ್ಲೂ ಶೇಡ್ ಕಣ್ಣಲ್ಲಿರುತ್ತೆ. ಇದು ಕಲಾಂಕ ಕಣ್ಣು ಒಂದು ಕಡೆ. ಗಿಡ್ಡಿ ಚೊಂಚಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹಿಡ್ಕೊಂಡಿರುತ್ತೆ. ಪುತ್ಲಿನ ನೋಡ್ತಾರೆ ಹೆಂಗೆ ಎಳೆದು ಬಿಡ್ತಾರತ್ತೆ ಅಂತ. ತೀರಾ ಸಣ್ಣ ಮಾಡುತ್ತೆ, ಅಗ್ಲ ಮಾಡುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರುತ್ತೆ. ಕಣ್ಣು ಸಖತ್ ಅಗ್ಲ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಸೂಪರ್ ಆಗಿದೆ. ಈ ಜೊತೆಗೆ ಪಟಾಗಳು ಮಾಡಿಸಿ ಒಳ್ಳೆ ಲಾಂಗ್ ಟೈಮು ಪಟಾಗಳನ್ನ ಬಿಡ್ಕೊಬೋದು. ರಿಂಗ್ ನಂಬರ್ 2654. ತುಂಬ ಜನ ನಮ್ಮ ಲೈನಲ್ಲಿ ಆನೆಕಲ್ ರೇಗ್ದಾರನ್ನ ಕೇಳ್ತಾ ಇರ್ತಾರೆ. ಆನೆಕಲ್ ರೇಗ್ದಾರಲ್ಲಿ ಒಂದು ಬಂದ ಜೊತೆ ಕೊಡ್ತಾಯಿದ್ದೀನಿ. 2 ಹಕ್ಕಿನೂ ಬೇರೆ ಲೈನು ಆನೆಕಲ್ಗಳಲ್ಲಿ ಮಾಡಿಸಿರೋದು. ಹೆಣ್ಣು ಬಂದ್ಬಿಟ್ಟು 6:45 ಗಂಟೆ ಆಡಿದೆ. ಗಂಡು ಬಂದ್ಬಿಟ್ಟು 7:15 ಗಂಟೆ ಆಡಿದೆ. ಬಾಜಿ ಬಂದ್ಬಿಟ್ಟು ಗಂಡಲ್ಲಿ 3-4 ಬಾಜಿ, ಹೆಣ್ಣಲ್ಲಿ 6ರಿಂದ 8 ಬಾಜಿ. 2 ಹಕ್ಕಿಲೂ ತುಂಬ ಒಳ್ಳೆ ಜೊತೆ ಆಗಿದೆ. ಇದರಲ್ಲಿ ಒಂದು 2 ಸೆಟ್ ಪಟ್ಟ ಮಾಡಿಸಿದ್ದೀವಿ. 2 ಸೆಟ್ ಪಟ್ಟನೂ 6ನೇ ಕಲ್ಲಿಗೆಲ್ಲ 5-5 ಗಂಟೆ ಟೈಮಿಂಗ್ ಆಡಿದೆ. ಬಾಜಿಗಳು ಅಷ್ಟೇ 3-4 ಬಾಜಿ ಮಾಡೋದು. ಕ್ವಾಲಿಟಿ ವೈಸ್ ನೋಡ್ಬೋದು. 2 ಹಕ್ಕಿನೂ ತುಂಬ ಚೆನ್ನಾಗಿರುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು, ಹಕ್ಕಿ ಶೇಪು, ಲೆಂತು, ಕ್ವಾಲಿಟಿ, ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳೋದು ಇವೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಆನೆಕಲ್ ರೇಗ್ದಾರಲ್ಲಿ ಬಂದ ಜೊತೆ ಕೊಡ್ತಾಯಿದ್ದೀನಿ. ಹೆಣ್ಣು ನೋಡ್ಬೋದು, ಫುಲ್ಲು ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ಗಂಡು ಫುಲ್ಲು ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ಲಾಲ್ ಕಟ್ಟು ಹೆಣ್ಣಲ್ಲಿ ತುಂಬ ಜೋರಾಗಿದೆ. ಕೆಂಪು ಕತ್ತಲ್ಲಿ ಬಂದಿರೋದು ಹೆಣ್ಣು. ಈ ಜೊತೆಯಲ್ಲಿ ಪಟ್ಟಾಗಳು ಮಾಡಿಸ್ಕೊಂಡು ಆರಾಮಾಗೆ ಒಂದು 5-6 ಗಂಟೆ ಅನ್ನೋದು ಮಿನಿಮಮ್ ಟೈಮ್ ನಾನು ಹೇಳ್ತಿರೋದು. 5-6 ಗಂಟೆ ಮಿನಿಮಮ್ ಟೈಮ್ನ ಈಸಿಯಾಗಿ ಬಿಡ್ಕೊಬೋದು. ಜಾಸ್ತಿ ಕಷ್ಟ ಬೀಳಂಗಿಲ್ಲ. ಇದರಲ್ಲಿ ಡೇ ಬೈ ಡೇ ಹಾರಿಸ್ಕೊಂಬಂದ್ರೆ ಸಾಕು. ಪಟ್ಟಾಗಳು ಅವಶ್ಯಕವೇ ಟೈಮಿಂಗ್ ಮಾಡ್ಕೊಂಬರತ್ತೆ. ಓಡಿಸ್ಬೇಕು, ಉಡಾನ್ ಸೆಟ್ ಮಾಡಬೇಕು ಅಂತ ಏನಿಲ್ಲ. ಡೈಲಿ ರೆಗ್ಯುಲರಾಗಿ ಬಿಡ್ಕೊಂಬಂದ್ರೆ ಸಾಕು. ಟೈಮಿಂಗು ಅವಶ್ಯಕವೇ ಜಾಸ್ತಿ ಮಾಡ್ಕೊಂಬರತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 5,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡಿ, ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಆನೆಕಲ್ ರೇಗ್ದಾರಲ್ಲಿ ಬಂದ ಜೊತೆ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಆನೆಕಲ್ ರೇಗ್ದಾರಲ್ಲಿ ಗಂಟು ತೋರಿಸ್ತೆ. ಸಿಂಗಲ್ ಟೇಲ್ ಬರುತ್ತೆ. ಚಡಿ ಬಾಲ, ಚುಪ್ತಿರಿ, ಉದ್ದಾತಿರಿ, ಲಾಲ್ ಕಟ್ ನೋಡ್ಬೋದು. ಚೆನ್ನಾಗಿರುತ್ತೆ. ವೈಬ್ರೇಷನ್ ಅನ್ನೋದು ನೋಡ್ಬೋದು. ಹಿಂಗೆ ವೈಬ್ರೇಷನ್ ಚೆನ್ನಾಗಿ ಮಾಡುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ಗೆ. ಅಕ್ಕಿನ ಇಟ್ಕೊಂಡಿರೋದು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಚೆನ್ನಾಗಿರುತ್ತೆ. ರೆಗ್ಗಳು ನೋಡ್ಬೋದು. ಚೆನ್ನಾಗಿರುತ್ತೆ. ಧೂಮ ಮೇಲೆ ರೇಗ್ದಾರ ಬಣ್ಣ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಲೈಟಾಗೆ ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹರಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಒಡ್ಕಲು ಅನ್ನೋದು ಏನು ಸ್ಟಾರ್ಟ್ ಆಗಿದೆ, ವಯಸ್ಸಾಗ್ತಿರಂಗೆ ಕ್ರ್ಯಾಕ್ಸು ಒಡ್ಕಲು ಜಾಸ್ತಿ ಆಗುತ್ತೆ. ಶುದ್ಧ ಕಣ್ಣಲ್ಲಿ ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಜೋರಾಗಿರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ತುಂಬ ಚೆನ್ನಾಗಿರುತ್ತೆ. ರಿಂಗ್ ನಂಬರ್ 1196. ಫ್ರೆಂಡ್ಸ್, ಈಗೇನು ಜಸ್ಟ್ ಆನೆಕಲ್ ರೇಗ್ದಾರಲ್ಲಿ ಹೆಣ್ಣು ತೋರಿಸ್ತೆ. ಸಿಂಗಲ್ ಟೇಲ್ ಬರುತ್ತೆ. ಬಾಲ ಅಲ್ಲಿ ಕೊನೆಯಲ್ಲಿ ನೋಡ್ಬೋದು. ಬಿಳೆ ಗರಿ ಇಲ್ಲ, ಕೆಂಪು ಗರಿ ಇದೆ. ಅದಕ್ಕೆ ಇದೇ ಬೇರೆ ಲೈನು, ಅದೇ ಬೇರೆ ಲೈನ್ ಆನೆಕಲ್ಲಲ್ಲಿ ಮಾಡಿಸಿರೋದು.
ಎಲ್ಲ ಬಾಲ ಕಿತ್ಕೊಟ್ಟಿರೋದು. ಒಂದು ಮುಕ್ಕಾಲು ಭಾಗ ಬಂದಿದೆ, ಇನ್ನು ಮುಕ್ಕಾಲು ಭಾಗ ಬರಬೇಕು. ಲಾಲ್ ಕಟ್ ನೋಡ್ಬೋದು, ಇದರಲ್ಲಿ ಜೋರಾಗಿರುತ್ತೆ. ವೈಬ್ರೇಷನ್ನು ಗಂಡಕ್ಕಿಂತ ಹೆಣ್ಣಲ್ಲಿ ವೈಬ್ರೇಷನ್ ಚೆನ್ನಾಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ಗೆ ಅಕ್ಕಿ. ಇದು ಲೆಂತ್ ವೈಸು ಚೆನ್ನಾಗಿರುತ್ತೆ, ಅಗಲ ಎದೆ ಇರುತ್ತೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗೆ ಮ್ಯಾಚ್ ಮಾಡಿದ್ದೀವಿ ಅಂತ. ಗಂಡು ಹೆಣ್ಣು ಕಣ್ಣಿನ ಡಿಫ್ರೆನ್ಸ್ಗಳು ಗೊತ್ತಾಗುತ್ತೆ ನೋಡಿ. ಗಂಡು ಬಂದುಬಿಟ್ಟು ಬ್ರೀಡರ್ ರೇಷನ್ ತುಂಬ ಜೋರಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಚೆನ್ನಾಗಿತ್ತು ಗಂಡಲ್ಲಿ. ಹೆಣ್ಣು ಬಂದುಬಿಟ್ಟು ಬ್ಲೂ ಶೇಡ್ ಕಣ್ಣಲ್ಲಿರುತ್ತೆ, ಹಾರಿಸ್ಕೊಳ್ಳೋ ಕಣ್ಣು ಹೆಣ್ಣಲ್ಲಿ ತುಂಬ ಜಾಸ್ತಿ ಇರುತ್ತೆ. ಗಂಡಲ್ಲಿ ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಜಾಸ್ತಿ ಇತ್ತು, ಹೆಣ್ಣಲ್ಲಿ ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟು ಅಷ್ಟೇ ಒಳ್ಳೆ ಲಾಂಗ್ ಟೈಮ್ ರಿಸಲ್ಟು ನಿಮಗೆ ಜೊತೆಗೆ ಬರುತ್ತೆ. ಕ್ವಾಲಿಟೀಸ್ ನೋಡ್ಬೋದು, ಸೂಪರ್ ಕ್ವಾಲಿಟಿ ಇರುತ್ತೆ. ರಿಂಗ್ ನಂಬರ್ 2651. ಫ್ರೆಂಡ್ಸ್ ಇದು HMT ರೇಗ್ದಾರಲ್ಲಿ ಬಂದ ಜೊತೆ, ಆದರೆ HMT ರೇಗ್ದಾರಲ್ಲಿ ಒರಿಜಿನಲ್ ಜೊತೆಗಳಲ್ಲ, ಒರಿಜಿನಲ್ HMTಗಳಲ್ಲ, ಪೂಟ್ ಮಾಡಿರೋ HMTಗಳು. ಯಾಕಂದರೆ ಒರಿಜಿನಲ್ HMTಗಳು ಬೆಲೆಗಳು ತುಂಬ ಕಾಸ್ಟ್ಲಿ ಆಗುತ್ತೆ. ಇವು ಪೂಟ್ ಮಾಡಿರೋ ಅಕ್ಕಿಗಳು, ರೇಗ್ಗಳು, ಅಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲು, ಆ ದಬ್ಬೆಗಳು ಇವೆಲ್ಲ ನೋಡ್ಬೋದು, ಸಖತ್ ಕ್ವಾಲಿಟಿಲಿರುತ್ತೆ. ಈ ಬಂದ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸ್ ಬಂದುಬಿಟ್ಟು ತುಂಬ ಲಾಂಗ್ ಟೈಮ್ ಹಿಡ್ಕೊಂಬಿಡಿ. ಮಿನಿಮಮ್ ಟೈಮು 7 ಗಂಟೆಯಿಂದ 8 ಗಂಟೆ ಇಟ್ಕೊಳ್ಳಿ. 7 ಗಂಟೆಯಿಂದ 8 ಗಂಟೆ ಅನ್ನೋದು ಸಖತ್ ಈಸಿಯಾಗಿ ಹರುತ್ತೆ. ಈ ಲೈನ್ ಮಾಡಿಸಿರೋದೆ ಹಾರಿಸ್ಕೊಳ್ಳೋಕ್ಕೆ ಅಂತಲೇ. HMTಗಳಲ್ಲಿ ಪೂಟ್ ಮಾಡಿ ಮಾಡಿಸಿರೋ ಲೈನ್ ಇದು. ಕ್ವಾಲಿಟಿ ವೈಸು ಬಣ್ಣ, ರೇಗ್ಗಳು ಇವೆಲ್ಲ ನಾರ್ಮಲಾಗೆ ತುಂಬ ಜನ ಇಂಥ ರೇಗ್ಗಳು ಬಿದ್ದರೆ ಒರಿಜಿನಲ್ HMT ಅಂದ್ಬಿಡ್ತಾರೆ. ಇದು ಒರಿಜಿನಲ್ HMT ಅಲ್ಲ, HMTಗಳಲ್ಲಿ ಪೂಟ್ ಮಾಡಿಸಿರೋದು. ರೇಗ್ ನೋಡ್ಬೋದು, ಸಖತ್ ಕ್ವಾಲಿಟಿ ಇರುತ್ತೆ. ಇವೆಲ್ಲ ಪಟ್ಟಗಳು ಈ ದೊಡ್ಡಕ್ಕಿಗಳೇನಿಲ್ಲ, ಈ ದೊಡ್ಡಕ್ಕಿಗೆ ಮೀರಿಸೋಂಥ ರೇಗ್ಗಳು ಬರುತ್ತೆ. ಈ ಜೊತೆಲಿ ಪಟ್ಟಾಗೆ ಈ ದೊಡ್ಡಕ್ಕಿಗೆ ಮೀರಿಸೋಂಥ ರೇಗ್ ಬರುತ್ತೆ. ಯಾಕಂದರೆ ಗಂಡು ಹೆಣ್ಣು ಎರಡೂ HMTಗಳಲ್ಲಿ ಆಲ್ಮೋಸ್ಟ್ ನಾವು ಗಂಡುಗಳು HMTಗಳಲ್ಲಿ ಲೈಟ್ ಕಲರ್ ಹಾಕ್ತೀವಿ, ಹೆಣ್ಣುಗಳು ಡಾರ್ಕ್ ಕಲರ್ ಹಾಕಿರ್ತೀವಿ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಗಂಡು ಹೆಣ್ಣು ಲೆಂತು, ಶೇಪು, ಸೈಜು, ಉದ್ದ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹೆಣ್ಣೆ ನೋಡ್ಬೋದು, ಗಂಡಕ್ಕಿಂತ ಉದ್ದ ಕಾಣುತ್ತೆ, ಅಗಲ ಎದೆ ಇರುತ್ತೆ. ಬಾಜಿ ಬಂದ್ಬಿಟ್ಟು ಇವಲ್ಲಿ 6 ರಿಂದ 8, ಒಂದೊಂದು 2 ರಿಂದ 3 ಬಾಜಿ. ಗಾಳಿಯಿಂದಾಗೇ ತುಂಬ ಆಟ ಚೆನ್ನಾಗಿರುತ್ತೆ, ದೂರ ಪರ ಆಗ್ಬಿಟ್ಟು ಗಾಳಿ ಇಲ್ಲ ಅಂದರೆ ಬಿಸಿಲಿದ್ರೆ ಹಕ್ಕಿ ತುಂಬ ಮನೆ ಉಚ್ಕೊಂಡೇ ಆಡುತ್ತೆ. ಗಾಳಿ ಇದ್ದಂಗೆ ಹಕ್ಕಿ ದೂರ ಪರ ಅನ್ನೋದು ತುಂಬ ಚೆನ್ನಾಗಿ ಹೋಗಿ ಬರುತ್ತೆ. 20-25 ನಿಮಿಷ ದೂರ ಪರ ಆಗ್ಬಿಟ್ಟು ಬರುತ್ತೆ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಯಾವ ಟೈಪಲ್ಲಿ ಜೊತೆ ಮಾಡ್ಕೊಂಡಿದ್ದೀವಿ ಅಂತ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 7,000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಯಾರೇ ಇಸ್ಕೊಳ್ಳಿ 7 ರಿಂದ 8 ಗಂಟೆ ಈ ಜೊತೆಯಲ್ಲಿ ಪಟ್ಟಾಗಳನ್ನ ಈಸಿಯಾಗಿ ಬಿಡ್ಕೊಬೋದು, ಕಷ್ಟ ಬೀಳೋಂಗಿಲ್ಲ, ತುಂಬ ಈಸಿಯಾಗಿ ಬಿಡ್ಕೊಬೋದು. HMT ರೇಗ್ದಾರಲ್ಲಿ ಬಂದ ಜೊತೆ ಇದು. ಫ್ರೆಂಡ್ಸ್ ಇವಾಗೇನು ಜಸ್ಟ್ HMT ರೇಗ್ದಾರಲ್ಲಿ ಗಂಟು ತೋರಿಸ್ದೆ. ಯು ಶೇಪ್ ಬಾಲ, ಸಿಂಗಲ್ ಟೇಲಲ್ಲಿರುತ್ತೆ, ಶುಕ್ ತಿರಿ, ಉದ್ದ ತಿರಿ, ಲಾಲ್ ಕಟ್ಟು ಚೆನ್ನಾಗಿರುತ್ತೆ. ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ಇದು ಬಿಳೆ ದಬ್ಬೆನೂ ನೋಡ್ಬೋದು, ಬಿಳೆ ದಬ್ಬೆನೂ ಚೆನ್ನಾಗಿ ಬಂದಿದೆ. ಲೆಂತ್ ವೈಸು ಮೀಡಿಯಮ್ ಲೆಂತ್ ಇರುತ್ತೆ, ಅಗಲ ಎದೆ ಇರುತ್ತೆ, ಬಣ್ಣ ರೇಖೆಲ್ಲ ನೋಡ್ಬೋದು, ಸಖತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹರ್ಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ನೋಡ್ಕೊಳ್ಳಿ. ಸಿಕ್ಕಾಪಟ್ಟೆ ಹಿಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ ಮಾಡ್ತಾರತ್ತೆ. ಅಗ್ಲ ಕಣ್ಣಿಂದ ಅಕ್ಕಿ ಪ್ಲಸ್ಸು ಅಗ್ಲ ಪುತ್ಲಿ ಇರುತ್ತೆ, ಕ್ರ್ಯಾಕ್ಸು ಒಡಕ್ಲು ನೋಡ್ಬೋದು, ಕಣ್ಣು ಪೂರ್ತಿ ತುಂಬಿಕೊಂಡಿರುತ್ತೆ. ಇದು HMT ರೇಗ್ದಾರಲ್ಲಿ ಗಂಡು. ರಿಂಗ್ ನಂಬರ್ 2479. ಫ್ರೆಂಡ್ಸ್ ಇದು HMT ರೇಗ್ದಾರಲ್ಲಿ ಹೆಣ್ಣು, ಸಿಂಗಲ್ ಟೇಲು, 2 ಅಕ್ಕಿನೂ ಪೂಟ್ ಮಾಡಿರೋ ಅಕ್ಕಿಗಳು. ಚುಪ್ತಿರಿ, ಉದಾತಿರಿ, ಲಾಲ್ ಕಟ್ ನೋಡ್ಬೋದು, ಇದೆಲ್ಲೂ ಚೆನ್ನಾಗಿರುತ್ತೆ. ವೈಬ್ರೇಷನ್ ಗಂಡಕ್ಕಿಂತ ಹೆಣ್ಣಲ್ಲಿ ವೈಬ್ರೇಷನ್ನು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ಬೋದು, ವೈಬ್ರೇಷನ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಸರ್ಕನಿ ಗೇಟ್ಲಿ ಎಲ್ಲ ಈ ಹೆಣ್ಣಲ್ಲಿ ತುಂಬ ಜಾಸ್ತಿ ಇದೆ. 2 ಸೈಡು ತಿರುಗಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಹೆಣ್ಣು ಲೆಂತ್ ವೈಸು, ಚೆಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು, ಟಾಪ್ ಕ್ವಾಲಿಟಿಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ ಅಂತ. ಗಂಡು ಬಂದುಬಿಟ್ಟು ಕಾರ್ಬನ್ ಶೇಡು ತುಂಬ ಅಗ್ಲ ಇತ್ತು, ಪುತ್ಲಿನೂ ದಪ್ಪ ಇತ್ತು, ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಗಂಡಲ್ಲಿ ತುಂಬ ಚೆನ್ನಾಗಿತ್ತು. ಹೆಣ್ಣಲ್ಲಿ ಹಾರಿಸ್ಕೊಳ್ಳೋ ಕಣ್ಣು ಪ್ಲಸ್ ಒಡಕ್ಲು ಕಣ್ಣು ಎರಡೂ ತುಂಬ ಚೆನ್ನಾಗಿದೆ. ಬ್ಲೂ ಶೇಡ್ ಕಣ್ಣಲ್ಲಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ವೈಬ್ರೇಷನ್, ರೊಟೇಷನ್ನು, ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ನೋಡ್ಕೊಳ್ಳಿ. ಕಣ್ಣಲ್ಲಿ ಇಂಥ ಕ್ವಾಲಿಟೀಸ್ ಮಾಡ್ತಾ ಇರುತ್ತೆ. ಈ ಜೊತೆಗೆ ಪಟ್ಟ ಅಂತೂ ಸಖತ್ತು ರಿಸಲ್ಟ್ ಕೊಡುತ್ತೆ.
ರಿಂಗ್ ನಂಬರ್ 2474. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸಿನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ರಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್.